ಕೆಲಸದ ವಿಷಯಕ್ಕೆ, ಮದ್ವೆ ವಿಷಯಕ್ಕೆ ಎಲ್ಲದೂ ಒಳ್ಳೇದಾಗಿದೆ. ಎಲ್ಲ ನಮಸ್ತೆ ಎಲ್ಲರಿಗೂ, ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ನಾನು ಇವತ್ತು ಸುಮಾರು 1200 ವರ್ಷಗಳ ಇತಿಹಾಸ ಇರುವಂತಹ ಹಾಗೂ ಬೆಂಗಳೂರಿಗೆ ಅತಿ ಸಮೀಪದಲ್ಲೇ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನದ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಇಲ್ಲಿರುವಂತಹ ಮೂರ್ತಿಯು ಅಗಸ್ತ್ಯ ಮುನಿಗಳಿಂದ ಸುಮಾರು 108 ಅಡಿ ಕಂಬದಲ್ಲಿ ಪ್ರತಿಷ್ಠಾಪನೆಗೊಂಡಿದೆ. ಅದಲ್ಲದೆ ಹೊಯ್ಸಳ ಮಹಾರಾಜರಾಗಿರುವಂತಹ ಶ್ರೀ ವಿಷ್ಣುವರ್ಧನ ಮಹಾರಾಜರಿಂದ ಈ ದೇವಾಲಯ ಜೀರ್ಣೋದ್ಧಾರವಾಗಿದೆ. ಹಲವಾರು ವರ್ಷಗಳಿಂದ ಪವಾಡಗಳನ್ನೇ ಸೃಷ್ಟಿ ಮಾಡ್ತಾ ಇರುವಂತಹ ಈ ದೇವಾಲಯ ಇರೋದಾದ್ರೂ ಎಲ್ಲಿ, ಹಾಗೂ ಈ ದೇವಾಲಯದ ಮತ್ತಷ್ಟು ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಈ ಕ್ಷೇತ್ರದ ಬಗ್ಗೆ ಹೇಳುವುದಾದರೆ, ಈ ಹಿಂದೆ ಈ ಒಂದು ಪ್ರದೇಶವು ದಟ್ಟಾರಣ್ಯದಿಂದ ಕೂಡಿತ್ತು. ಹಾಗೆ ಕಾಡಿನ ಮಧ್ಯೆ ಸುಂದರವಾದಂಥ ನದಿಯೊಂದು ಕೂಡ ಹರಿಯುತ್ತಿತ್ತು. ಈ ಒಂದು ಕ್ಷೇತ್ರವನ್ನ ಶ್ರೀ ಅಗಸ್ತ್ಯ ಮಹಾಮುನಿಗಳ ತಪೋಭೂಮಿ ಎಂದು ಕೂಡ ಕರೆಯುತ್ತಿದ್ದರು. ಒಮ್ಮೆ ಅಗಸ್ತ್ಯ ಮಹಾಮುನಿಗಳು ನದಿಯ ಬಳಿ ಪೂಜೆ ಕೈಕಾರ್ಯಗಳನ್ನು ಮಾಡುವಾಗ ಕಂಬವೊಂದು ಗೋಚರವಾಗುತ್ತದೆ. ಆ ಒಂದು ಕಂಬವನ್ನು ಪರಿಶೀಲಿಸಿದಾಗ ಆ ಒಂದು ಕಂಬದಲ್ಲಿ ಶ್ರೀಚಕ್ರ, ಸುದರ್ಶನ ಚಕ್ರ, ಶಂಖ, ನಾಲಿಗೆ ಹೀಗೆ ಹಲವಾರು ಚಿಹ್ನೆಗಳು ಕಾಣಿಸುತ್ತದೆ. ಈ ಒಂದು ಕಂಬವನ್ನು ಕಾಡಿನಲ್ಲಿ ಸ್ಥಾಪಿಸಿ ಆ ಒಂದು ಕಂಬಕ್ಕೆ ಶ್ರೀ ಅಗಸ್ತ್ಯ ಮಹಾಮುನಿಗಳು ಪೂಜೆಯನ್ನು ಸಲ್ಲಿಸಲು ಪ್ರಾರಂಭಿಸುತ್ತಾರೆ. ಹಾಗಿದ್ರೆ ಯಾಕೆ ತಡ ವೀಕ್ಷಕರೇ, ಬನ್ನಿ ದೇವಾಲಯದ ಒಳಗೆ ಹೋಗೋಣ. ಕಂಬದ ರೂಪದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರ ದರ್ಶನವನ್ನು ಮಾಡಿ ಪುನೀತರಾಗೋಣ. ನೀವು ಕೂಡ ಸ್ವಾಮಿಯವರ ದರ್ಶನ ಮಾಡಿ ಪುನೀತರಾಗಿದ್ದೀರಿ ಎಂದು ಭಾವಿಸುತ್ತಾ ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನ ಕಂಡಂತ ಹಲವಾರು ಭಕ್ತಾದಿಗಳು ನಮ್ಮ ಜೊತೆ ಮಾತನಾಡಿದ್ದಾರೆ. ಬನ್ನಿ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಜ್ಯೋತಿ ಕುಮಾರ್ ಅಂತ. ನಮಸ್ತೆ, ನನ್ನ ಹೆಸರು ಪ್ರೇಮ್ ಕುಮಾರ್ ಅಂತ. ನಮ್ಮ ಕುಲದೇವರು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಅಂತ. ನಾವು ಒಂದು ನಂಬಿಕೆ ಇಟ್ಕೊಂಡು ಈ ನಮ್ಮ ತಂದೆಯವ್ರ ಕಾಲದಿಂದ ಇದೊಂದು ಪ್ರಸಿದ್ಧ ದೇವರ ಅನ್ಕೊಂಡು ನಾವು ಅದನ್ನ ಕುಲದೇವ್ರನ್ನ ನಾವು ನಂಬಿ ಇದುವರೆಗೂ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾನೆ ಇದೀವಿ. ದಿನ ಅವ್ರನ್ನ ಸ್ಮರಣೆ ಮಾಡ್ತಾ ಇದೀವಿ ದೇವ್ರನ್ನ. ಇದುವರೆಗೂ ಯಾವ ತೊಂದರೆಗಳಾಗದೆ ನಮ್ಮನ್ನ ಏನೇ ಕಷ್ಟ ಸುಖ ಬಂದ್ರನ್ನೆಲ್ಲ ನಿಭಾಯಿಸ್ಕೊಂಡು ಬರ್ತಾನೆ ಇದ್ದೀವಿ. ಸದಾ ಆಶೀರ್ವಾದ ಇದೆ ನಮ್ಮಲ್ಲಿ. ದೇವ್ರನ್ನ ನಂಬಿದ್ದೀವಿ ನಾವು ಇದುವರೆಗೂ. ನಾವು ಬರ್ತಾ ಇರೋದು ಭೈರವೇಶ್ವರ ನಗರ್ ನಾಗರಬಾವಿಯಿಂದ. ನಮ್ಗಿಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಇದೆ ಅಂತ ಗೊತ್ತಾಗಿದ್ದು ಒಂದು 5 ವರ್ಷದ ಇತ್ತೀಚೆಗೆ. ಸೊ ಇಲ್ಲಿ ಬಂದಾಗ ಈ ಕ್ಷೇತ್ರ ತುಂಬಾ ಅದ್ಭುತವಾಗಿದೆ. ದೇವರು ತುಂಬಾ ಹಳೆಯಾಗಿದೆ ನೋಡೋದಿಕ್ಕೂ. ನಾವೆಲ್ಲ ಹೊಸ ಹೊಸ ದೇವಸ್ಥಾನಗಳು ಹೋಗ್ತಾ ಇರ್ತೀವಿ, ಇದು ತುಂಬಾ ಪುರಾತನವಾದ ದೇವಸ್ಥಾನ. ಸೊ ಎಲ್ಲರೂ ಬನ್ನಿ, ದೇವರ ಕೃಪೆಗೆ ಪಾತ್ರರಾಗಿ ಅಂತ ಹೇಳಿ. ಇನ್ನು ದೇವಸ್ಥಾನದ ಒಳಾಂಗಣ ಆವರಣದಲ್ಲಿ ಎಡಭಾಗದಲ್ಲಿ ಶ್ರೀ ನರಸಿಂಹಸ್ವಾಮಿ ಹಾಗೂ ಬಲಭಾಗದಲ್ಲಿ ಶ್ರೀ ಲಕ್ಷ್ಮೀ ಅಮ್ಮನವರ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ಒಂದು ವಿಗ್ರಹಗಳನ್ನ ಕಳೆದ ಸುಮಾರು 30 ವರ್ಷಗಳ ಹಿಂದೆ ಈ ಒಂದು ಮೂರ್ತಿಯನ್ನ ಸ್ಥಾಪಿಸಲಾಯಿತು. ಎಂದಿಗೂ ಸಹ ಕಂಬದ ರೂಪದಲ್ಲಿ ನೆಲೆಸಿರತಕ್ಕಂಥ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯು ಇಲ್ಲಿನ ಮೂಲದೇವರು. ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನ ಇಲ್ಲಿನ ಪ್ರಧಾನ ಅರ್ಚಕರ ಬಳಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಶ್ರೀ ಗುರುಭ್ಯೋ ನಮಃ. ಇದು ಶ್ರೀ ಕಂಬದ ಲಕ್ಷ್ಮೀ ನರಸಿಂಹಸ್ವಾಮಿ ಅಂತ ಹೇಳಿ ಬಹಳ ಪುರಾತನವಾದ ದೇವಸ್ಥಾನ. ಇದು ಸುಮಾರು 1000ರಿಂದ 1200 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಅಗಸ್ತ್ಯ ಮಹಾಮುನಿಗಳೆಂಬ ಋಷಿಗಳು ಇಲ್ಲಿ 2 ಕಿಲೋಮೀಟರ್ನಿಂದ ದೂರ ಇಲ್ಲೇನಿದೆ ಗವಿಗುಟ್ಟೆ ಅಂತ ಕರೀತಾರೆ, ಅಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾ ಇರ್ತಾರೆ. ಆ ತಪಸ್ಸನ್ನು ಆಚರಣೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಅವರ ಒಂದು ದಿವ್ಯ ಸಾನ್ನಿಧ್ಯ ಆಗುತ್ತೆ. ಅವ್ರಿಗೆ ದೂರದೃಷ್ಟಿ ಆಗುತ್ತೆ. ಇಲ್ಲಿ ಭಗವಂತ ನೆಲೆ ಇದ್ದಾರೆ ಅಂತ ಹೇಳಿ ಅವರು ಆ ಭಗವಂತ ಎಲ್ಲಿದ್ದಾರೆ ಅಂತ ಹೇಳಿ ಹುಡ್ಕೊಳ್ತಾ ಬರ್ತಾರೆ. ಹುಡ್ಕೊಳ್ತಾ ಬಂದಾಗ
ಇಲ್ಲಿ ಹರಿಯೋ ನದಿಯಲ್ಲಿ ಒಂದು ಸಾಲಿಗ್ರಾಮ ಶಿಲೆ ಮತ್ತು ಸ್ತಂಭದ ಮೂರ್ತಿ ಏನಿದೆ ಅದು ಅವ್ರಿಗೆ ಕಾಣಸಿಗುತ್ತೆ. ಅಂದ್ರೆ ಪುಟ್ಟದಾಗಿರುತ್ತೆ. ಮೊದಲು ಅವ್ರಿಗೆ ಕಣ್ಣಿಗೆ ಕಾಣಿಸಿದಾಗ ಪುಟ್ಟದಾಗಿರುತ್ತೆ, ಬೆಳೀತಾ ಇರುತ್ತೆ. ಶ್ರೀಚಕ್ರ ಇರುತ್ತೆ, ಎದೆ ಮೇಲೆ ಶ್ರೀಚಕ್ರ ಇರುತ್ತೆ, ಆ ಕಡೆ ಈ ಕಡೆ ಶಂಕು ನಾಮಾದಿಗಳೆಲ್ಲ ಕಾಣಸಿಗುತ್ತೆ ಕಂಬದಲ್ಲಿ. ಅವಾಗ ಏನ್ ಮಾಡ್ತಾರೆ, ಇದೇ ಭಗವಂತ ನನಗೆ ದಿವ್ಯ ದೃಷ್ಟಿ ಆಗಿದ್ದೆ ಅಂತ ಹೇಳಿ ಅವ್ರು ಇಲ್ಲಿ ಬಂದು ನೋಡಿದಾಗ ಸ್ವಾಮಿ ಸಾನ್ನಿಧ್ಯ ಇದೆ ಅಂತೇಳಿ ಅವ್ರಿಗೆ ಅರ್ಥವಾಗುತ್ತೆ. ಅದಾದ ನಂತರ ಅವರು ಬಹಳ ವಿಶೇಷವಾಗಿ ಇಲ್ಲಿ ಸಿಗಬೇಕಂತ ಮೊದಲು ಇದೆಲ್ಲ ಖಾಲಿ ಇರೋದ್ರಿಂದ ಇಲ್ಲಿ ಮುಂದೆಗಡೆನೆ ಬಿಲ್ವಪತ್ರ ಮರ, ಆ ಬಿಲ್ವಪತ್ರಗಳನ್ನ ತಂದು ಆ ಭಗವಂತನಿಗೆ ಅರ್ಪಿಸಿ ಪೂಜೆಗಳನ್ನು ಮಾಡಿ ತದನಂತರ ಇಲ್ಲಿ ಚೋಳರಾಜರ ಕಾಲದಲ್ಲಿ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಹರಿಯೋ ನದಿ ಇರುತ್ತದೆ. ಅದನ್ನ 2 ಕಿಲೋಮೀಟರ್ ದೂರದಲ್ಲಿ ದಿಕ್ಕನ್ನು ಬದಲಿಸ್ತಾರೆ. ಅದೇ ಇದು ಅರ್ಕಾವತಿ ಅಂತೇಳಿ ಆ ಒಂದು ಸಮುದ್ರದಲ್ಲಿ ಭಗವಂತ ಉದ್ಭವ ಆಗಿರುತ್ತೆ. ಅದಕ್ಕೋಸ್ಕರ ಈ ಊರ ಹೆಸರು ಕಂಬ ಸಮುದ್ರ ಅಂತೇಳಿ. ತದನಂತರ ಕಮ್ಮಸಂದ್ರ ಆಯ್ತು. ಇಲ್ಲಿ ವಿಶೇಷವಾಗಿ 3 ದಿನಗಳ ಅಂದ್ರೆ ಪ್ರತಿನಿತ್ಯ 3 ಕಾಲಗಳ ಪೂಜೆ ನಡೆಯುತ್ತೆ. ಮತ್ತೆ ದಿನನಿತ್ಯ ಭಗವಂತ ಅಲಂಕಾರ ಪ್ರಿಯ ಮತ್ತೆ ಅಭಿಷೇಕ ಪ್ರಿಯ. ದಿನನಿತ್ಯ ಅಭಿಷೇಕ ಇರುತ್ತೆ, ಅಲಂಕಾರಗಳಿರುತ್ತದೆ. ಸುಮಾರು ಒಂದು 40 ಹಳ್ಳಿಗಳ ಮೊದಲು 40 ಹಳ್ಳಿ ಇವಾಗ ತುಂಬಾ ದೂರದಿಂದ ಎಲ್ಲ ಭಗವಂತನಿಗೆ ಸೇವಾಕರ್ತರಿದ್ದಾರೆ, ಮನೆ ದೇವರಾಗಿದ್ದಾರೆ. ಮತ್ತೆ ಎಲ್ಲೆಲ್ಲಿಂದನೋ ಬಂದು ಆ ಭಗವಂತನ ಸೇವೆ ಮಾಡ್ತಾರೆ. ಆದ್ರಿಂದ ಬಹಳ ವಿಶೇಷವಾಗಿರತಕ್ಕಂಥ ದೇವಸ್ಥಾನ. ಮತ್ತೆ ಇಲ್ಲಿ ಇನ್ನೂ ವಿಶೇಷತೆ ಏನಪ್ಪಾ ಅಂದ್ರೆ, ಈಗ ಎಲ್ಲಾ ಕಡೆ ಕಾಣ ಸಿಗ್ಬೋದು ಅಂದ್ರೆ ಪೂರ್ವಕ್ಕಿರುತ್ತೆ ದೇವಸ್ಥಾನ, ಬಟ್ ಇದು ಪಶ್ಚಿಮಕ್ಕಿದೆ. ಪಶ್ಚಿಮ ಭಾಗದಲ್ಲಿ ಕರೆಕ್ಟಾಗಿ ಸಂಜೆ 5:45ರಿಂದ 6 ಗಂಟೆ ಭಗವಂತನ ಸೂರ್ಯಕಿರಣ ಭಗವಂತನ ಮುಖದ ಮೇಲೆ ಬೀಳ್ತಾ ಇರುತ್ತೆ. ಅದು ವಿಶೇಷ. ಮುಂಚೆ ನಾವೇನ್ ಮಾಡ್ತಾ ಇದ್ವಿ, ಕರೆಂಟ್ ಇಲ್ಲದ ಕಾಲಗಳಲ್ಲಿ ಏನ್ ಮಾಡ್ತಿದ್ವಿ, ಅಲ್ಲಿ ತುಳಸಿ ಕಟ್ಟೆ ಇದೆ. ಆ ತುಳಸಿ ಕಟ್ಟೆಗೆ ಕನ್ನಡಿ ಇರ್ತಾ ಇದೆ. ಪೂರ್ವಕ್ಕೆ ಬರೋದಲ್ಲ ಸೂರ್ಯ, ಆ ಕನ್ನಡಿ ಬೆಳಕು ಭಗವಂತನ ಮುಖಕ್ಕೆ ಬಿದ್ದು ಆವಾಗ ದರ್ಶನ ಮಾಡ್ತಾ ಇದ್ವು. ಸೊ ಇವಾಗ ಏನಾಗಿದೆ, ಇವಾಗೆಲ್ಲ ಸ್ವಲ್ಪ ಕರೆಂಟ್ ವ್ಯವಸ್ಥೆ ಆದ್ಮೇಲೆ ಕರೆಂಟ್ ಇಂದ ಒಳಗಡೆ ನಮ್ಗೆ ಇಲ್ಲಿ ಯಾವುದು ವೆಂಟಿಲೇಟರ್ ಏನಿಲ್ಲ, ಎಲ್ಲ ಫುಲ್ಲು ಕ್ಲೋಸ್ಡ್ ದೇವಸ್ಥಾನ ಇದು. ಅದರಿಂದ ಪವರ್ಫುಲ್ ದೇವಸ್ಥಾನ. ಮತ್ತೆ ಈಗ ಪಶ್ಚಿಮಕ್ಕೆ ಇರೋದ್ರಿಂದ ಪಶ್ಚಿಮದಲ್ಲಿ ಸೂರ್ಯ ಮುಳುಗಬೇಕಾದ್ರೆ ಭಗವಂತನ ಮುಖಕ್ಕೆ ಕರೆಕ್ಟಾಗಿ ಮುಖದಿಂದ ಪಾದದವರೆಗೂ ಒಂದು ಸೂರ್ಯಕಿರಣಗಳು ಬೀಳುತ್ತೆ. ಅದು ತುಂಬಾ ವಿಶೇಷ ಇರುತ್ತೆ. ಹಾಗಾಗಿ ಮತ್ತೆ ಇಲ್ಲಿ ಮಾಸಗಳಲ್ಲಿ ಉತ್ಸವಗಳು ನಡೆಯುತ್ತೆ. ಮತ್ತೆ ವರ್ಷಕ್ಕೊಮ್ಮೆ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದು ಪೂರ್ವದಲ್ಲಾಯ್ತು ಅಂದ್ರೆ 19ನೇ ತಾರೀಕು ಮುಗಿದಿದೆ. ಪ್ರತಿ ಮಾಘ ಮಾಸ ಶುದ್ಧ ದಶಮಿಗೆ ಇಲ್ಲಿ ಬ್ರಹ್ಮರಥೋತ್ಸವ ಇರುತ್ತೆ. ಅದರಿಂದ ಬಹಳ ವಿಶೇಷವಾಗಿದೆ. ಎಲ್ಲ ಭಕ್ತಾದಿಗಳು ಏನು ಹೇಳಿದೆ ಎಲ್ಲ ಸೇರಿ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಭಗವಂತನ ಸೇವೆ ಭಕ್ತಾದಿಗಳಿಂದ ನಡ್ಕೊಂಡು ಬಂದಿದೆ. ಸೊ ಇದಿನ್ನೂ ಮುಂದಕ್ಕೆ ಇದೇ ರೀತಿ ಪೂಜೆಗಳು ಕೈಂಕರ್ಯಗಳು ನಡೆಯುತ್ತೆ. ಇನ್ನು ನಾವು ಹೋದಂಥ ಸಂದರ್ಭದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಕೂಡ ನಡೆಯುತ್ತಿತ್ತು. ಹಾಗಾಗಿ ಇಲ್ಲಿನ ಮೂಲ ದೇವರುಗಳಿಗೆ ಹಾಗೂ ಉತ್ಸವ ಮೂರ್ತಿಗಳಿಗೆ ವಿಶೇಷವಾದಂಥ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು. ಈ ಒಂದು ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂಥ ಹಲವಾರು ಭಕ್ತಾದಿಗಳು ನಮ್ಮ ಜೊತೆ ಮಾತನಾಡಲು ಉತ್ಸುಕದಿಂದ ಕಾಯ್ತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಧನಂಜಯ ಅಂತ. ನಾವಿರೋದು ರಾಜಾಜಿನಗರ್, ಬೆಂಗಳೂರು. ನಾವು ಹರಕೆ ಮಾಡ್ಕೊಂಡಿದ್ದು ನರಸಿಂಹಸ್ವಾಮಿಗೆ. ನಾವು ಕೇಳ್ಕೊಂಡಿದ್ದೆಲ್ಲ ಆಗಿದೆ. ಆ ದೇವರು ನಮಗೆ ಒಳ್ಳೇದು ಮಾಡಿದ್ದಾರೆ, ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆ ಸ್ವಾಮಿ ನಮಗೆ ಇದು 3 ಸಲ ಬಂದಿರೋದು. 3 ಸಲ ಉತ್ಸವ ಮಾಡಿಸಿದ್ದೀವಿ. ಇನ್ನು ಮುಂದಕ್ಕೂ ನಮಗೆ ನಮ್ಮ ಮನೆ ದೇವರಿದ್ದು ಮುಂದಕ್ಕೂ ಮಾಡಿಸ್ಬೇಕು ಅಂತ ಇದ್ದೀವಿ. ನನ್ನ ಹೆಸರು ರತ್ನ ಅಂತ. ನಮ್ಮ ಮನೆ ದೇವರು ನಮ್ಗೆಲ್ಲದಕ್ಕೂ ಒಳ್ಳೇದಾಗಿದೆ. ನಮ್ಗೆ ಇಲ್ಲಿ ಉತ್ಸವ ಮಾಡಿಸಿದ್ವಿ. ಇದು 3ನೇ ಸಲ ಮಾಡಿಸ್ತಾ ಇರೋದು. ಕೆಲ್ಸದ ವಿಷಯಕ್ಕೆ, ಮದ್ವೆ ವಿಷಯಕ್ಕೆ ಎಲ್ಲದೂ ಒಳ್ಳೇದಾಗಿದೆ. ಎಲ್ಲ ಚೆನ್ನಾಗಾಗಿದೆ. ಮದ್ವೆ ಆಯ್ತು, ಮಗುಗೆ ನಾಮಕರಣ ಮಾಡಿದ್ವಿ, ಇಲ್ಲೇ ಕೂರ್ಲು ಕೊಟ್ಟಿದ್ವಿ. ಎಲ್ಲ ಚೆನ್ನಾಗಾಗಿದೆ. ಎಲ್ಲ ಇನ್ನು ಮುಂದಕ್ಕೂ ಒಳ್ಳೇದ್ ಮಾಡ್ಕೊಂಡು ಹೋಗ್ತೀವಿ ದೇವ್ರು. ಬೆಂಗಳೂರು ನಗರದ ಮಾಗಡಿ ರಸ್ತೆಯ ಕಮ್ಮಸಂದ್ರದ ಬಳಿ ಇರತಕ್ಕಂಥ ಶ್ರೀ ಕಂಬದ ನರಸಿಂಹಸ್ವಾಮಿ ದೇವಸ್ಥಾನವನ್ನು ತಲುಪಲು ನೀವು ಸ್ವಂತ ಸಾರಿಗೆ ಅಥವಾ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಬಸ್ಸನ್ನು ಅವಲಂಬಿಸಬೇಕಾಗುತ್ತದೆ. ಈ ಒಂದು ದೇವಸ್ಥಾನದ ಬಗ್ಗೆ ಹಲವಾರು ಮಾಹಿತಿಗಳನ್ನು ಕೊಟ್ವಿ. ಹಾಗೆ ಇತಿಹಾಸವನ್ನು ಕೂಡ ನಾವು ತಿಳಿಸಿದ್ವಿ. ಈ ಒಂದು ಕ್ಷೇತ್ರದಲ್ಲಿ ನಾಗರಕಲ್ಲು ಹಾಗೂ ನವಗ್ರಹ ದೇವಸ್ಥಾನವನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಈ ಒಂದು ಕ್ಷೇತ್ರಕ್ಕೆ ನೀವು ಸಹ ಕುಟುಂಬ ಸಮೇತರಾಗಿ ಬಂದು ಭಗವಂತನ ದರ್ಶನವನ್ನು ಮಾಡಿ ಅಂತ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ಸಹ ಭಗವಂತ ಒಳಿತನ್ನು ಮಾಡಲಿ. ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ. ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.